ಕೊನೆಗೂ ಮಾತೆಲ್ಲ ಮುರ್ಸಾಯ್ತು. ಎಷ್ಟು ಕೆಜಿ ಬತ್ತು ಅಂತ ಗೊತ್ತಾಗಬೇಕು ಅಂದ್ರೆ ಪೂರ್ತಿ ವಿಡಿಯೋನೇ ನಿಮಗೆ ಗೊತ್ತಾಯ್ತದೆ. ನಾನು ನಿಮ್ಮ ರೈತ ನಮಗೆ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದೇನಪ್ಪ ಕೆಲಸ ಅಂತಂದರೆ ಮಾತೆ ಮುರಿಸ್ತಾ ಇದ್ದೀವಿ. ಇದು 2ನೇ ದಿನ ಮುರಿಸ್ತಾ ಇರೋದು. ಫಸ್ಟ್ನೇ ದಿನ ಎಷ್ಟಪ್ಪ ಸಿಕ್ತು ಅಂತಂದರೆ 896 kg ಸಿಕ್ಕೈತೆ. ಆಮೇಲೆ ಸ್ವಲ್ಪ ದಪ್ಪ ಆದರೂ ಸಾಕು, ತಗೊಳ್ಳಲ್ಲ, ಸೆಕೆಂಡ್ಸ್ಗೆ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಟೈಮ್ಗೆ ಕೀಳಿಸ್ಬಿಡ್ತೀವಿ. ಇಲ್ಲಾಂದರೆ ಸುಮ್ಮನೆ ಅವತ್ತಿಂದ ಬೆಳೆ ಮಾಡಿ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ನಾವು ಮಾತೆ ಸ್ಟಾರ್ಟ್ ಆದಮೇಲೆ ಎಷ್ಟು ದಿನಕ್ಕೆ ಅನ್ಸುತ್ತೆ ಬಿಡಿಸೋದು ಅಂತಂದರೆ ಒಂದಿನ ಬಿಟ್ಟು ಬಿಡಿಸಿ ಹಾಕ್ಬಿಡ್ತೀವಿ. ಒಟ್ಟು ಎಷ್ಟು ಜನ ಅಪ್ಪ ಮುರಿತಾ ಇರೋದು ಇವತ್ತು ಲೇಬರ್ ಅಂತಂದರೆ 3 ಜನ ಮುರಿತಾವ್ರೆ. ಅವ್ರು ಮುರ್ಕೊಟ್ಟಂಗೆ ನಾನು ತಗೊಬಂದು ಅಂತ ಹಾಕ್ತಾ ಇದ್ದೀನಿ. ಮಾತೆ ಮುರಿದಾಗ ಒಂದು ಎಲೆ ಬರುತ್ತಲ್ಲ, ಆ ಎಲೆನ ಎಲ್ಲ ಸಪ್ರೇಟ್ ಮಾಡ್ಕೊಂಡು ದನಗಳು ತಗೊಬಂದು ಹಾಕ್ತೀವಿ. 1 ಲೀಟ್ರಿಂದ 2 ಲೀಟ್ರು ಇಳುವರಿನೂ ಜಾಸ್ತಿ ಆಗುತ್ತೆ. ಮತ್ತು ನೋಡ್ಬೋದು ಚೆನ್ನಾಗಿ ಮೇಯ್ತಾವೆ. ಮತ್ತು ಕುರುಗಳಿಗೆ ಹೊಡೆದಾಕ್ತೀನಿ ಮೇವು. ನಾವು ಏನೇ ಹಾಕೋರು ಅಷ್ಟೇ ಕುರುಗಳಿಗೆ ಹೊಡೆದೇ ಹಾಕೋದು, ಯಾಕಂದರೆ ಇಲ್ಲಾಂದರೆ ವೇಸ್ಟ್ ಮಾಡಿಬಿಡ್ತವೆ. ಫೈನಲಿ ನೋಡ್ಬೋದು ಕೊನೆಗೂ ಮಾತೆ ಎಲ್ಲ ಮುರಿದಾಯ್ತು. ಇಷ್ಟ ಆಗೈತೆ. ಎಷ್ಟು ಕೆಜಿ ಆಗ್ಬೋದು ಅಂತ ಪೂರ್ತಿ ನೋಡಿ ಹೇಳ್ತೀನಿ. ಏನಕ್ಕೆ ಹಿಂಗೆ ಹೊಗೆ ತುಂಬ್ಕೊಬಿಡೋದು ಅಂತಂದರೆ ದನಿ ಮನೆ ಬೆಂಕಿ ಬಿದ್ದೋಯ್ತು ಅಂತ ಹೆದರ್ಕೋಬೇಡಿ. ಸೊಳ್ಳೆಗೋಸ್ಕರ ಹಿಂಗೆ ಹೊಗೆ ಹಾಕಿರೋದು. ಹೊಗೆ ಹಾಕಿದ್ರೆ ಸೊಳ್ಳೆಗೋಸಿಗೆ ಕಂಟ್ರೋಲ್ ಮಾಡ್ಬೋದು ಅಂತ ದನಗಳಿಗೆ ಕುರುಗಳಿಗೆಲ್ಲ ಮೇವೆಲ್ಲ ಹಾಕಾಯ್ತು. ನಾನು ಎಲ್ಲೋ ಆಚೆ ಕಡೆ ಹೋಗಿದ್ರೆ ನಮ್ಮ ತಂದೆಯವರು ಮಾತೆ ತೂಕ ಹಾಕ್ಬಿಟ್ಟು ಕೊಟ್ಟವ್ರೆ. ಎಷ್ಟು ಕೆಜಿ ಹಬ್ಬ ಬತ್ತು ಅಂತಂದರೆ 939 kg ಬಂದೈತೆ. ಫಸ್ಟ್ನೇ ಸತಿ ಮುರಿದಿದ್ದು 896 kg ಬಂದಿದ್ದು. ನೀವು ಕೇಳೋದಪ್ಪ ಎಷ್ಟು ಸತಿ ಮುರಿಸ್ತೀರಿ ನೀವು ಅಂತ. ನಾವು 3 ಸತಿ ಮುರಿಸೋದು. ಏನೋ ಚೆನ್ನಾಗಿ ಬತ್ತು ಅಂದರೆ 4 ಸತಿ ಮುರಿಸ್ತೀವಿ. ಯಾಕಂದರೆ ಜಾಸ್ತಿ ಮುರಿಸ್ಬೇಕು ಹೋಗ್ಬಿಟ್ರೆ ದನಗಳಿಗೇನು ಸಿಗಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ದನಗಳಿಗೋಸ್ಕರ ಚೆನ್ನಾಗಿ ಹಾಲು ಕೊಡಲಿ ಅಂತ. ಇಲ್ಲ ಅಂದರೆ ಮುರಿಸ್ಬಿಟ್ರೆ ಏನೂ ಸಿಗಲ್ಲ. ಮತ್ತು ಈ ಮಿನಿಲಾಗಿ ಇಲ್ಲಿಗೆ ಏನು ಮಾಡ್ತೀನಿ, ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ.